ಎಲ್ಲರಿಗೂ ನಮಸ್ಕಾರ. ಸರ್ ಅಂಬೇಡ್ಕರ್ ಅವರು ಪ್ರತಿಮೆ ನೋಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ನೆನಪಿಸುತ್ತಾ ಮತ್ತು ಮಹಾತ್ಮ ಗಾಂಧೀಜಿ ಅವರಿಗೆ ನಮಸ್ಕಾರ ಮಾಡಿ ನೆನಪಿಸುತ್ತಾ ಇವತ್ತು ಎಲ್ಲರೂ ಬಂದಿದ್ದರು. ಗಣ್ಯಮಾನ್ಯರು, ನಮ್ಮ ಲೈಸೆನ್ಸ್ ಸರ್ವೇರ್ ಅಸೋಸಿಯೇಷನ್ದು ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ರಿಯಲ್ ಸಂಘದಿಂದ ಬಂದಿರುವ ಎಲ್ಲ ಮುಖಂಡರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಅದರ ಜೊತೆಗೆ ಈಗ ಲೈಸೆನ್ಸ್ ಸರ್ವೇರ್ ಸ್ಟ್ರೈಕ್ ಇರೋದ್ರಿಂದ ಸುಮಾರು ಜನರಿಗೆ ಏನಾದರೂ ತೊಂದರೆ ಆಗಿದೆ, ಅವರು ಕೂಡ ಬಂದಿದ್ದಾರೆ. ಅವರಿಗೆ ಮುಖ್ಯವಾಗಿ ನಮ್ಮ ಲೈಸೆನ್ಸ್ ಸರ್ವೇಯರ್ಸ್ ಎಲ್ಲ ಅಣ್ಣ ತಮ್ಮರಿಗೆ, ಅಕ್ಕ ತಂಗಿಗೆ, ಹಿರಿಯರಿಗೆ ನಾನು ನಮಸ್ಕಾರ ಹೇಳುತ್ತಾ, ಈಗ ಎಲ್ಲರೂ ಮಾತಾಡಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಯಾರ್ಯಾರಿಗೆ ಏನು ಕಷ್ಟ ಸುಖ ಇದೆ, ಇಶ್ಯೂಸ್ಗಳು ಇದ್ದಾವೆ, ಫೀಲ್ಡಲ್ಲಿ ಏನು ವಾಸ್ತವಿಕ ಪರಿಸ್ಥಿತಿ ಏನಿದೆ ಅಂತ ಈಗ ಕೆಲವು ಕ್ಷಣಗಳಲ್ಲಿ ಈಗ ಹೆಣ್ಮಕ್ಕಳು ಕೂಡ ನಾನು ಹೇಳಿದ್ದಾರೆ ಅಂತ ಏನು ಸಮಸ್ಯೆ ಅವರಿಗೆ ಬರ್ತದೆ. ಅದರ ಜೊತೆಗೆ ನಮ್ಮ ಅಣ್ಣ ಸಮಾನರು ಅವರು ಕೂಡ ಬಂದಿದ್ದರು, ಅವರು ಕಷ್ಟ ಕೂಡ ಇವತ್ತು ನಾನು ನೋಡಿದ್ದೀನಿ, ನನಗೆ ಕೂಡ ಬಹಳ ನೋವು ಬರ್ತದೆ. ಈಗ ಮಾಜಿ ಅಧ್ಯಕ್ಷರು ಕೂಡ ಮಾತಾಡಿದರು, ಅದು ಕೂಡ ನನಗೆ ಬಹಳ ನೋವು ಬಂತು. ಈ ಎಲ್ಲ ಸಮಸ್ಯೆಗಳಿಗೆ ನಾವು ಹೆಂಗೆ ಬದಲಿಸ್ಬೇಕಂದ್ರೆ ನಾವು ಮುಂದಕ್ಕೆ ನೋಡ್ಬೇಕು, ಸೊಲ್ಯೂಷನ್ ನೋಡ್ಬೇಕಂದ್ರೆ ನಾವು ಎಲ್ಲ ತಮ್ಮ ಸಂಘ ಪದಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಆಯ್ತು ಅಂದ್ರೆ ಅದನ್ನು ನಾನು ಮಾತಾಡ್ತಿದ್ದೆ. ನಾನು ಆವಾಗಲೇ ಕೂಡ ಅದನ್ನು ಹೇಳಿದ್ದೆ, ಡೇ 1 ಅಲ್ಲಿ ನಮ್ಮ ಹಂತದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇರ್ತದೆ ನಾವು ತಾತ್ಕಾಲಿಕವಾಗಿ ನಾವು ಮಾಡಿಸ್ತೀವಿ. ಫೈಲ್ ಕೂಡ ಸರ್ಕಾರ ಹಂತದಲ್ಲಿ ತೀರ್ಮಾನ ಏನಾಗಬೇಕು, ಸರ್ಕಾರಕ್ಕೆ ಕೂಡ ಫೈಲ್ ಕೂಡ ಕಳಿಸ್ತೀನಿ, ಅದು ಕೂಡ ಕಳಿಸಿದೆ ನಾನು, ಅದು ನಿಮ್ಮ ಎಲ್ಲರಿಗೆ ಗೊತ್ತಿರಬಹುದು. ಈಗ ಒಂದು ಇನ್ಶೂರೆನ್ಸ್ ಒಂದು ಸಂದರ್ಭ ಬಂತು. ಫಸ್ಟ್ ಮೀಟಿಂಗ್ ಯಾವಾಗ ಆಯಿತು, ಜನವರಿ ತಿಂಗಳಲ್ಲಿ ಆಯಿತು, ಬಹುಶಃ ನಾನು ಜಾಯಿನ್ ಮಾಡಿದ ಮೇಲೆ ಅದು ಮೀಟಿಂಗ್ ಆಯಿತು. ಆವಾಗನೇ ಕೂಡ ಹೇಳಿದೆ ಅಂತ, ಅದು ಇಮಿಡಿಯೇಟ್ಲಿ ಅದು ಸೊಲ್ಯೂಷನ್ ನಿಮಗೆ ಕೊಡಿಸ್ತೀನಿ. ಆ ಸಂದರ್ಭಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗೆ ಮಾತಾಡಿ ಒಂದು ಇನ್ಶೂರೆನ್ಸ್ ಎಲ್ಲರಿಗೆ ನಾವು ತಲುಪಬೇಕಂದ್ರೆ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಈಗ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಒಂದೇ ಬ್ಯಾಂಕಲ್ಲಿ ಮಾಡಿಕೊಂಡು ಅವರಿಗೆ ತಮ್ಮೆಲ್ಲರಿಗೆ ಒಂದು ಇನ್ಶೂರೆನ್ಸ್ ಕೂಡ ಬರ್ತದೆ, ಅದು ಕೂಡ ನಾನು ವ್ಯವಸ್ಥೆ ಆಲ್ರೆಡಿ ಮಾಡಿಕೊಂಡಿದ್ದೀನಿ. ಎರಡನೇ ಮುಖ್ಯ ವಿಷಯ ಬಂತ ಅಂದ್ರೆ ಟೈಮ್ಲಿ ಪೇಮೆಂಟ್ ಸಿಗೋದಿಲ್ಲ, ಅವರು ಕೂಡ ಹೇಳಿದ್ದಾರೆ, ಮತ್ತೆ ಅದು ಬೇಡಿಕೆಗಳಲ್ಲಿ ಕೂಡ ಹೇಳಿದರು, ಮನವಿಗಳಲ್ಲಿ ಕೂಡ ಹೇಳಿದರು ಅಂತ. ಅದನ್ನು ಕೂಡ ಒಂದು ಈಗ ಏನು ಹೇಳಿದ್ರು ಅಂದ್ರೆ ಅದು ತಮ್ಮ ಆದ ತಕ್ಷಣ ಇಮಿಡಿಯೇಟ್ಲಿ ಪೇಮೆಂಟ್ ಇನಿಷಿಯೇಟ್ ಆಗಬೇಕು, ಅದು ಕೂಡ. ಮತ್ತೆ ಒಂದು ತಿಂಗಳಿಗೆ ಒಂದು ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್ ಅಂದ್ರೆ ಜೂನ್ ತಿಂಗಳದ್ದು ಸ್ಯಾಲರಿ 5ನೇ ಅಥವಾ 6ನೇ ಜುಲೈ ಒಳಗಡೆನೆ ತಮ್ಮೆಲ್ಲರಿಗೆ ಬ್ಯಾಂಕ್ ಅಕೌಂಟ್ ಮುಖಾಂತರ ತಲುಪಬೇಕಂದ್ರೆ ಒಂದು ಸಿಸ್ಟಮ್ ಕೂಡ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೇನೆ, ಏಕೆಂದ್ರೆ ಡಿಲೇ ಆಗಬಾರ್ದು. ಮತ್ತು ಈಗ ಪ್ರತಿ ಫೈಲ್ಗೆ ಒಂದು ರೆನ್ಯುಮರೇಷನ್ ಕಡಿಮೆ ಇದೆ ಅಂತ ಈಗ ತಿಳಿಸಿದ್ದಾರೆ, ಅಂದ್ರೆ ಬಹಳ ಕಡಿಮೆ ಇದೆ, ಉಳುಮೆ ಮಾಡಕ್ಕೆ ಆಗಲ್ಲ ಅಂತ. ಅದು ಕೂಡ ಈಗ ಪ್ರತಿ ಫೈಲ್ಗೆ 2,000 ಮಾಡಿದ್ರೆ ನಿಮ್ಮೆಲ್ಲರಿಗೆ ಪ್ರತಿ ತಿಂಗಳಿಗೆ 25 ಫೈಲ್ ನೋಡಿಕೊಂಡು 50,000 ತನಗೆ ಸಿಗುತ್ತೆ. ಅದರ ಜೊತೆಗೆ ಮಾತಾಡಕ್ಕೆ ಕರ್ನಾಟಕ ರಾಜ್ಯ ಸಂಬತ್ತು ಸರ್ ಏನ್ ಹೇಳತ್ತಾರ ಮೊದಲು ಕೇಳಿ, ಆಮೇಲೆ ಪ್ರಶ್ನೆ ಮಾಡಕ್ ನಿಮ್ಗೆ ಅವಕಾಶ ಅದ. ಎಲ್ಲಿ ಅಂತಲ್ಲ ಅವ್ರು ಏನ್ ಹೇಳ್ತಾರ ಪೂರ್ಣ ವಿಷಯವನ್ನು ಮೊದಲು ಕೇಳಿ ಆಮೇಲೆ ಪ್ರಶ್ನೆ ಮಾಡೋಣ. ಸರ್ ಮಾತಾಡ. ಅದು ಪ್ರತಿ ಫೈಲಿಗೆ 2,000 ಅದು ಫಿಕ್ಸ್ ಆದ್ರೆ 23ಕ್ಕಿಂತ ಜಾಸ್ತಿ ಫೈಲ್ಸ್ ಆಲ್ರೆಡಿ ಇದಾವೆ, ತಮ್ಮೆಲ್ಲರಿಗೆ ಗೊತ್ತಿರುತ್ತೆ. 25 ಫೈಲ್ ಕೂಡ ಮಾಡಿದ್ರೆ ಅಂದ್ರೆ 50,000 ಪ್ರತಿ ತಿಂಗಳಿಗೆ ನಮಗೆ ಸಿಗುತ್ತೆ. ಅದರ ಜೊತೆಗೆ ಈಗ
ಎರಡು ಬೇಡಿಕೆ ಇದೆ ಅಂತ, ಒಂದು ಕಾಯಂ ಮಾಡೋಕ್ಕೆ ಮತ್ತೆ ಒಂದು ಸ್ಯಾಲರಿ ಸ್ಟ್ರಕ್ಚರ್ ಫಿಕ್ಸ್ ಮಾಡೋಕ್ಕೆ, ಅದು ಕೂಡ ಸರ್ಕಾರ ಹಂತದಲ್ಲಿ ತೀರ್ಮಾನ ಆಗಬೇಕು. ಅದು ನಮ್ಮ ಹಂತದಲ್ಲಿ ಆಗಲ್ಲ, ಆಲ್ರೆಡಿ ತಿಳಿಸಿದ್ದೀನಿ. ಫೈಲ್ ವಾಪಸ್ ಬಂದಿದೆ ಅಂತ, ಅದು ನಾವು ಫೈಲ್ ವಾಪಸ್ ಕಳಿಸ್ತೀವಿ. ತಮ್ಮೆಲ್ಲರಿಗೆ ಗೊತ್ತಿರುತ್ತೆ, ನಾವು ಸುಳ್ಳು ಆಶ್ವಾಸನೆ ಕೊಡೋದಿಲ್ಲ, ಆಲ್ರೆಡಿ ಗೊತ್ತಿರುತ್ತೆ ತಮ್ಮೆಲ್ಲರಿಗೆ. ಸೊ ಅದು ನನ್ನ ಕೈಯಿಂದ ಅದು ಮಾಡೋಕ್ಕೆ ಫುಲ್ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ಹೆಣ್ಮಕ್ಳು ತಮ್ಮ ಇದು ಕಷ್ಟ ನನಗೆ ಹೇಳಿದರು. ನಿಜವಾಗ್ಲೂ ಒಂದು ವ್ಯವಸ್ಥೆ ನಾವು ತರಬೇಕಂದ್ರೆ ಮೆಟರ್ನಿಟಿ ಲೀವ್ಗೆ ಹೋದಾಗ ಒಂದು ಟ್ರೈನಿಂಗ್ ಆಗಬಾರ್ದು. ಅದು ಕೂಡ ತಮ್ಮ ಜೊತೆಗೆ ಸಹಮತಿ ಇದೆ. ಅದರ ಜೊತೆಗೆ ಈಗ ನಮ್ಮ ಕಾನೂನು ಪ್ರಕಾರ ಏನು ಬೆನಿಫಿಟ್ ಸಿಗ್ಬೇಕಂದ್ರೆ ನಮ್ಮ ಲೈಸೆನ್ಸ್ ಸರ್ವಿಸ್ಗೆ ಕೂಡ ಸಿಗ್ಬೇಕು. ಅದು ನಿಜಾನೇ. ಅದು ನಮಗೆ ಫಸ್ಟ್ ಟೈಮ್ ಈ ಬೇಡಿಕೆಗಳು ಬಂದಿದೆ. ಈಗ ಸುಮಾರು ಮೀಟಿಂಗ್ಗಳಲ್ಲಿ ಇದು ಇಶ್ಯೂ ರೇಸ್ ಆಗಿಲ್ಲ. ಸೊ ತಮಗೆ ಧನ್ಯವಾದಗಳು. ತಾವು ಈ ಇಶ್ಯೂವನ್ನು ರೇಸ್ ಮಾಡಿದ್ದೀರಾ ಅಂತ ತಕ್ಷಣಕ್ಕಾಗಿ ಅದು ನಾವು ಜಾರಿ ಮಾಡಿಸ್ತೀವಿ. ಅದ್ರ ಜೊತೆಗೆ ಟ್ರೈನಿಂಗ್ ಬಗ್ಗೆ ಮತ್ತೆ ಇದು ನಮ್ಮ ಪ್ರೊಸೆಸ್ ಅನ್ನ ಸರಳೀಕರಣ ಮಾಡಬೇಕಂದ್ರೆ ಅದು ಕೂಡ ಸುಮಾರು ಬೇಡಿಕೆಗಳು ಇದ್ದಾವೆ. ಅದು ಕೂಡ ತಮ್ಮ ಸಂಘಕ್ಕೆ ನಾವು ಹೇಳಿದ್ದೇನೆ, ಒಂದು ಸಮಿತಿ ರಚನೆ ಆಗಿದೆ. ಅದು ಮುಖಾಂತರ ಏನು ಸಜೆಷನ್ ಇರ್ತದೆ, ನಾವು ರೆಗ್ಯುಲರ್ಲಿ ಮೀಟಿಂಗ್ ಮಾಡಿಕೊಂಡು ಏನೇನು ಸಜೆಷನ್ ಇರ್ತದೆ ಅದು ಟೈಮ್ಲಿ ನಾವು ಅವರಿಗೆ ತಮ್ಮೆಲ್ಲರಿಗೆ ಅದು ಸರಳೀಕರಣ ಮಾಡಿಕೊಂಡು ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ಒಂದು ಸಿಸ್ಟಮ್ ತರ್ತೀವಿ. ಇಲಾಖೆಯಿಂದ ಮತ್ತೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೆ ಒಂದು ಮನವಿ ಮಾಡ್ತೀನಿ. ಈಗ ರೈತ ಸಂಘದಿಂದ ಕೂಡ ಹೇಳಿದ್ದಾರೆ ಅಂದ್ರೆ ಸುಮಾರು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದ್ದಾವೆ, ಜನರಿಗೆ ಕಷ್ಟ ಆಗ್ತಿದೆ. ಸೊ ದಯವಿಟ್ಟು ತಮ್ಮ ಸ್ಟ್ರೈಕ್ ಕಾಲ್ ಆಫ್ ಮಾಡಿ ಕೆಲಸಕ್ಕೆ ಬನ್ನಿ. ಅದು ನಮ್ಮ ಸರ್ವೆ ಇಲಾಖೆ ಒಂದು ದೊಡ್ಡ ಫ್ಯಾಮಿಲಿ ಇದೆ ಅಂತ ದಯವಿಟ್ಟು ಕೆಲಸಕ್ಕೆ ಸೇರಿ ಎಲ್ಲ ಇಶ್ಯೂಸ್ ಏನೇನು ಇರ್ತದೆ ನಾವು ನಿಮ್ಮ ಜೊತೆಗೆ ಇದ್ದೀವಿ, ನಿಮ್ಮ ಪರವಾಗಿನೇ ಇದ್ದೀವಿ. ಸೊ ಯಾವಾಗಲೂ ನಿಮ್ಮ ಜೊತೆಗೆ ನಾವು ನಿಂತ್ಕೊಳ್ತೀವಿ. ಇಶ್ಯೂಸ್ಗಳನ್ನ ನಾವು ಬಗೆಹರಿಸಬೇಕು. ದಯವಿಟ್ಟು ಇವತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಾ, ನಮ್ಮ ರಾಜ್ಯ ಎಲ್ಲ ಜಿಲ್ಲೆಯಿಂದ ಬಂದಿದ್ದೀರಾ ಅಂತ. ಅದು ಕೂಡ ಈ ಸೆನ್ಸಿಟಿವಿಟಿ ಆಫ್ ಇಶ್ಯೂ ಅಂದ್ರೆ ಅದು ಗಂಭೀರವಾದಂತಹ ವಿಷಯ ಇದೆ ಅಂದ್ರೆ ಕೂಡ ಎಲ್ಲರಿಗೆ ಗೊತ್ತಿರುತ್ತೆ. ಸೊ ದಯವಿಟ್ಟು ತಮಗೆ ಇಲಾಖೆ ಪರವಾಗಿ ಸರ್ಕಾರ ಪರವಾಗಿ ಒಂದು ಮನವಿ ಇದೆ, ದಯವಿಟ್ಟು ಕೆಲಸಕ್ಕೆ ವಾಪಸ್ ಬನ್ನಿ. ಎಲ್ಲ ಸಬಲೀಕರಣ ಮತ್ತೆ ಹೆಚ್ಚಿಗೆ ನಮಗೆ ರೆಮ್ಯುನರೇಷನ್ ಅದು ಸಿಗ್ತದೆ. ಅದು ನಮ್ಮ ಪದಾಧಿಕಾರಿಗಳು ಕೂಡ ಅದು ಮುಖಾಂತರ ತಮಗೆ ಏನಾದರೂ ಇಶ್ಯೂಸ್ಗಳು ಇರ್ತವೆ ಅಂದ್ರೆ ಸಮಿತಿ ರಚನೆ ಆಗಿದೆ. ಸಮಿತಿ ರಚನೆ ಕಾಪಿ ತಮ್ಮೆಲ್ಲರಿಗೆ ತಲುಪಿರಬಹುದು. ಅದು ರೆಗ್ಯುಲರ್ಲಿ ಮೀಟಿಂಗ್ ಮಾಡಿ ಅದರಲ್ಲಿ ಇದು ಮಹಿಳೆಯರದು ರಿಪ್ರೆಸೆಂಟೇಷನ್ ಅಲ್ಲ, ದಯವಿಟ್ಟು ಒಬ್ಬ ಮಹಿಳೆಯರಿಗೆ ಕೂಡ ಅಲ್ಲಿ ಅವಕಾಶ ಕೊಡಬೇಕಾಗುತ್ತೆ. ತಮ್ಮಿಂದ ನಾವು ಒಂದು ಹೆಸರು ಕೇಳಿದ್ದೀವಿ, ತಾವು ನಿಮ್ಮ ಹೆಸರು ಕೊಟ್ಟಿದ್ದೀರಾ, ಅದನ್ನು ನಾವು ಸೇರಿದ್ದೀವಿ. ದಯವಿಟ್ಟು ಒಬ್ಬ ಮಹಿಳೆಯರಿಗೆ ಕೂಡ ಆ ಸಮಿತಿಯಲ್ಲಿ ಅವಕಾಶ ಕೊಡಬೇಕು, ಅದು ತಮಗೆ ಒಂದು ಮನವಿ ಇದೆ. ಸೊ ದಯವಿಟ್ಟು ನಮ್ಮ ಎರಡು ಮಾತುವನ್ನ ಅಷ್ಟೇ ಹೇಳ್ತೀನಿ, ದಯವಿಟ್ಟು ವಾಪಸ್ಸು ಕೆಲಸಕ್ಕೆ ಬನ್ನಿ. ಸುಮಾರು ಅಪ್ಲಿಕೇಶನ್ಸ್ ಇದ್ದಾವೆ, ರೈತರು ಇದ್ದಾರೆ, ಅವರಿಗೆ ಕೂಡ ಅದು ಸೌಲಭ್ಯವನ್ನು ಸಿಗಬೇಕಾಗುತ್ತೆ. ಎಲ್ಲ ಕೆಲಸಗಳು ಇರ್ತವೆ, ಮಹತ್ವಾಕಾಂಕ್ಷಿ ಯೋಜನೆಗಳು ಇರ್ತವೆ. ಕೊನೆಯವರಿಗೆ ಜನರಿಗೆ ನಾವು ಸೇವೆ ತಲುಪಕ್ಕೆ ನಾವು ಎಲ್ಲರೂ ಬಂದಿದ್ದೀವಿ ಅಂತ ಅದು ದಯವಿಟ್ಟು ನೀವು ಸೇರಿ ಜನರ ಸೇವೆ ಮಾಡೋಣ. ಮತ್ತೆ ತಮ್ಮ ಜೊತೆಗೆ ನಾವು ಯಾವಾಗಲೂ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಜೊತೆಗೆ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.